ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಗುರು ವೃಷಭ ರಾಶಿಯಿಂದ ಸಂಚಾರ ಆಗ್ತಿದ್ದಾನೆ. ಮೇ 1, 2024ರಿಂದ 14 ಮೇ 2025ರವರೆಗೂ. ಈ 1 ವರ್ಷಗಳ ಕಾಲದಲ್ಲಿ ಗುರು 3 ನಕ್ಷತ್ರದ ಮೇಲೆ ಸಂಚಾರ ಆಗ್ತಾನೆ. ಒಂದು ಕೃತಿಕಾ ನಕ್ಷತ್ರ, ಆಮೇಲೆ ರೋಹಿಣಿ ನಕ್ಷತ್ರ, ಆಮೇಲೆ ಮೃಗಶಿರ ನಕ್ಷತ್ರ. ಈ 3 ನಕ್ಷತ್ರಗಳ ಮೇಲೆ ಸಂಚಾರ ಮಾಡುವಾಗ ಕಟಕ ರಾಶಿ, ಕಟಕ ಲಗ್ನದಲ್ಲಿ ತುಂಬಾ ಅದ್ಭುತವಾದಂತಹ ಯೋಗ, ಸಂಪೂರ್ಣವಾದಂತಹ ಗುರುಬಲ ಕಟಕ ರಾಶಿ, ಕಟಕ ಲಗ್ನದವರಿಗೆ ಈ ಬರುವಂತಹ 1 ವರ್ಷಗಳಲ್ಲಿದೆ. ಜೊತೆಗೆ ಗುರು ಲಾಭ ಸ್ಥಾನದಿಂದ ಸಂಚಾರ ಮಾಡಿ ತನ್ನ 3 ದೃಷ್ಟಿಗಳನ್ನ ನಿಮ್ಮ ಸಂಬಂಧಗಳ ಸ್ಥಾನದ ಮೇಲೆ ಆಯ್ತು, ಅದರ ಮೇಲೆ ನಿಮ್ಮ ಒಂದು ಪಂಚಮ ಸ್ಥಾನದ ಮೇಲೆ ಮತ್ತೆ ಸಪ್ತಮ ಸ್ಥಾನದ ಮೇಲೆ ದೃಷ್ಟಿ ಬೀರ್ತಾನೆ. ಗುರುವಿನ ದೃಷ್ಟಿ ನೋಡಿ, ಎಲ್ಲೆಲ್ಲಿ ಗುರುವಿನ ದೃಷ್ಟಿ ಇರುತ್ತೆ ಅಂತಂತ ವಿಚಾರಗಳಲ್ಲಿ ನಿಮ್ಗೆ ವೃದ್ಧಿಯನ್ನ ನೋಡಬಹುದು, ಮತ್ತೆ ಅದರಿಂದ ಅನುಕೂಲಗಳನ್ನ ನೋಡುವಂತಹ ಅವಕಾಶಗಳಿರುತ್ತೆ. ಒಟ್ಟಾರೆ ಈ 1 ವರ್ಷಗಳ ಕಾಲದಲ್ಲಿ ಗುರುವಿನಿಂದ ಅದ್ಭುತವಾದಂತಹ ಯೋಗಗಳು ಮತ್ತೆ ಫಲಗಳನ್ನ ಕಟಕ ರಾಶಿ, ಕಟಕ ಲಗ್ನದವರು ನಿರೀಕ್ಷೆ ಮಾಡಬಹುದು. ನೋಡಿ, ಗುರು ನಿಮಗೆ ಲಾಭ ಸ್ಥಾನದಿಂದ ಸಂಚಾರವಾಗುವಾಗ ಯಾವ ರೀತಿಯ ಫಲವನ್ನ ಕೊಡ್ತಾನೆ ನೋಡು. ಗುರು ಲಾಭದಲ್ಲಿದ್ದಾಗ ಗುರುನೇ ಲಾಭಕ್ಕೆ ಕಾರಕ. ಲಾಭ ಸ್ಥಾನ ಅಂದ್ರೆ ಏನು? ನಿಮಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣತೆಯನ್ನ ಕೊಡ್ತಾನೆ. ಎಂಡ್ ರಿಸಲ್ಟ್ ಅನ್ನ ನೋಡ್ತೀರಾ ಯಾವುದೇ ವಿಚಾರವಾಗಿ. ಲಾಭದಲ್ಲಿದ್ದಾಗ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಅನ್ನ ಕೊಡ್ತಾನೆ, ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವದಲ್ಲಿ ಒಂದು ಮೆರಗನ್ನ ಕೊಡ್ತಾನೆ, ಮತ್ತೆ ಯಾವುದೇ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಯಶಸ್ಸನ್ನ ಕೊಡ್ತಾನೆ. ಹೊಸ ಮಿತ್ರರ ಅವಕಾಶಗಳಾಗಿರ್ಬೋದು, ಮಿತ್ರರಿಂದ ಸಹಕಾರವನ್ನ ಕೊಡ್ತಾನೆ, ಮತ್ತೆ ಸಾಮಾಜಿಕ ಜೀವನದಲ್ಲಿ ಗೌರವವನ್ನ ಕೊಡ್ತಾನೆ. ಸಾಮಾಜಿಕ ಜೀವನದಲ್ಲಿ ಗೌರವ ಅಂತ ಬಂದ್ರೆ ಎಲ್ಲ ವಿಚಾರಗಳು ನಿಮಗೆ ಸಕ್ಸಸ್ ಅಂತಾನೆ ಕಾಣುತ್ತೆ. ಸೊ ಹಾಗಾಗಿ ಗುರು ಲಾಭದಿಂದ ಸಂಚಾರ ಆಗುವಾಗ ಅದ್ಭುತವಾದಂತಹ ಫಲ. ಜೊತೆಗೆ ನೋಡಿ, ಮೊದಲ 4 ತಿಂಗಳ ಕಾಲ ಕೃತಿಕಾ ನಕ್ಷತ್ರ, ಅದಾದ ನಂತರ 5 ತಿಂಗಳ ಕಾಲ ರೋಹಿಣಿ ನಕ್ಷತ್ರ, ಅದಾದ ನಂತರ 3 ತಿಂಗಳ ಕಾಲ ಮೃಗಶಿರ ನಕ್ಷತ್ರ. ಮೊದಲ ಹಂತದಲ್ಲಿ ನೋಡಿ, ನಿಮಗೆ ಗುರು ಕೃತಿಕಾ ನಕ್ಷತ್ರದ ಮೇಲೆ ಸಂಚಾರ ಆಗುವಾಗ ನಿಮ್ಮ ವಾಣಿ, ನಿಮ್ಮ ಫೇಸ್ ವ್ಯಾಲ್ಯೂ, ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗಳಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ವೃದ್ಧಿಯನ್ನ ಕೊಡ್ತಾನೆ. ನಿಮಗೆ ಸಂಬಂಧಗಳನ್ನ ಸುಧಾರಣೆಯನ್ನ ಮಾಡ್ತಾನೆ. ನಿಮ್ಮ ಮಾತು, ನಿಮ್ಮ ನೋಡುವಂತ ದೃಷ್ಟಿಕೋನನೇ ಸಂಪೂರ್ಣವಾಗಿ ಬದಲಾಗುತ್ತೆ ಯಾರು ಕಟಕ ರಾಶಿ, ಕಟಕ ಲಗ್ನದವರಿದ್ದಾರೆ. ಜೊತೆಗೆ ನೋಡಿ, ನಿಮ್ಮ ಮಾತಿನಿಂದ ಹೊಸ ಯೋಗಗಳು ಕೂಡ ಬರುವಂತದ್ದಿರುತ್ತೆ. ಮಿತ್ರತ್ವಗಳ ಅವಕಾಶಗಳಾಗಿರ್ಬೋದು, ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ವೃದ್ಧಿ ಆಗುತ್ತೆ. ನೀವು ಓದುವಂತಹ ವಿದ್ಯಾಭ್ಯಾಸ ಆಗಿರ್ಬೋದು, ನೀವು ಮಾಡುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ನೀವು ನುಡಿದಂತಹ ಮಾತಾಗಿರ್ಬೋದು, ಎಲ್ಲರಿಗೂ ಕೂಡ ಹಿತಕರವಾಗಿರುತ್ತೆ. ಸೊ ಹಾಗಾಗಿ ಮೊದಲ 4 ತಿಂಗಳ ಕಾಲ ತುಂಬಾ ಉತ್ತಮವಾದಂತಹ ಅವಕಾಶಗಳು, ಯೋಗಗಳು, ಮತ್ತೆ ಎಲ್ಲದಕ್ಕೂ ನೀವೇ ಸರ್ಪ್ರೈಸ್ ಆಗ್ತೀರಿ. ಈ ತರದ ಫಲಗಳನ್ನ ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಅಂತೇಳಿ. ಸೊ ತುಂಬಾ ಉತ್ತಮವಾದಂತಹ ಯೋಗಗಳನ್ನ ನೋಡ್ಬೋದು. ಜೊತೆಗೆ ನೋಡಿ, ಯಾವಾಗ ರೋಹಿಣಿ ನಕ್ಷತ್ರದಿಂದ ಸಂಚಾರ ಆಗ್ತಾನೆ, ಅದು ತುಂಬಾ ಮಹತ್ತರವಾದಂತಹ ಬದಲಾವಣೆ 5 ತಿಂಗಳ ಕಾಲದಲ್ಲಿ. ಯಾವಾಗ ಚಂದ್ರ ನಿಮಗೆ ತುಂಬಾನೇ ಧೈರ್ಯ, ಸಾಹಸ, ಮತ್ತೆ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಗುರು ಚಂದ್ರ ನಕ್ಷತ್ರದ ಮೇಲೆ ಹೋದಾಗ ನಿಮ್ಮ ವೈಯಕ್ತಿಕವಾದಂತಹ ಜ್ಞಾನ, ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ನಾಲೆಜ್ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಪೌರುಷ ಮತ್ತೆ ಸಾಮರ್ಥ್ಯ ಏನ್ ಹೇಳ್ತೀವಿ, ಅದರಲ್ಲಿ ವೃದ್ಧಿಯನ್ನ ನೋಡುವಂಥದ್ದು. ಜೊತೆಗೆ ಹೊಸ ಸಂಬಂಧಗಳಾಗಿರ್ಬೋದು, ತುಂಬಾನೇ ಉತ್ತಮವಾದಂತಹ ಕಮ್ಯುನಿಕೇಟರು, ಯೋಜನೆಗಳನ್ನು ಹಾಕಿ ಮಾಡುವಂಥದ್ದು ಕೆಲಸ ಕಾರ್ಯಗಳು, ಮತ್ತೆ ನಿಮ್ಮಲ್ಲಿರುವಂತಹ ಸಾಮರ್ಥ್ಯ, ನಿಮ್ಮ ಒಂದು ಮಿತ್ರರಾಗಿರ್ಬೋದು, ನಿಮ್ಮ ಪತಿ ಪತ್ನಿ ಆಗಿರ್ಬೋದು, ಬಾಳ ಸಂಗಾತಿ ಆಗಿರ್ಬೋದು, ಅವರಿಂದ ಅನುಕೂಲ, ಮತ್ತೆ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ನೋಡ್ತಾರೆ. ಆ 5 ತಿಂಗಳ ಕಾಲ ತುಂಬಾ ಇಂಪಾರ್ಟೆಂಟು ಈ ಕಟಕ ರಾಶಿ, ಕಟಕ ಲಗ್ನದವರಿಗೆ. ಪ್ರತಿ ಕೆಲಸ, ಯಾವುದೇ ಹಿಂದೆ ಇದ್ದಂತಹ ಕೆಲಸ ಕಾರ್ಯಗಳು, ನಿಂತ ಕೆಲಸ ಕಾರ್ಯಗಳಾಗಿರ್ಬೋದು, ಅರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಪುನಃ ಕೈಗೆತ್ತಿಕೊಳ್ಳಿ. 100% ಅದರಲ್ಲಿ ರಿಸಲ್ಟ್ ಅನ್ನ ನೋಡ್ತೀರಾ. ಇಲ್ಲ ಅಂದ್ರೆ ಒಂದು ಹಂತಕ್ಕೆ ತಂದು ಅದನ್ನ ಕ್ಲೋಸ್ ಮಾಡುವಂತಹ ಸಾಮರ್ಥ್ಯ ನಿಮ್ಗಿರುತ್ತೆ. ಇದರ ಜೊತೆಗೆ ಹೊಸ ಸಂಬಂಧಗಳನ್ನ ಮಾಡುವಂತ ಅವಕಾಶಗಳು, ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳ ಪಾದಾರ್ಪಣೆ ಆಗುವಂತದ್ದಿರುತ್ತೆ. ನೀವು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದು ಮದುವೆವರೆಗೂ ತಗೊಂಡು ಹೋಗುವಂತ ಅವಕಾಶಗಳು, ಮತ್ತೆ ಈ ಸಂಬಂಧಗಳು ನಿಮಗೆ ಪರ್ಮನೆಂಟ್ ಆಗಿ ನಿಮ್ಮ ಬಾಳ ಸಂಗಾತಿಯಾಗಿ ಆಗುವಂತ ಯೋಗಗಳು, ಮತ್ತೆ ಈ ಹಂತದಲ್ಲಿ ಮಾಡಿದಂತಹ ಯಾವುದೇ ಒಂದು ಅಗ್ರಿಮೆಂಟ್ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಿರ್ಬೋದು, ಹೊಸಗೆ ಕೈ ತೆಗೆದುಕೊಂಡಂತ ಕೆಲಸ ಆಗಿರ್ಬೋದು, ಅದರಲ್ಲಿ ಪರಿಪೂರ್ಣತೆಯನ್ನ ನೋಡುವಂತ ಅವಕಾಶಗಳಿದೆ. ಸೊ ಈ 5 ತಿಂಗಳ ಕಾಲದಲ್ಲಿ ತುಂಬಾ ಅದ್ಭುತ. ಯಾರಿಗೆ ಸಂತಾನದ ಯೋಗ ಇಲ್ಲ, ಈ ಪೀರಿಯಡ್ ಅಲ್ಲಿ ನೀವು 5 ತಿಂಗಳಲ್ಲಿ ಮಾಡಿಕೊಂಡಂತಹ ಪ್ರಯತ್ನ ನಿಮಗೆ ಸಂತಾನದಿಂದ ಅನುಕೂಲಗಳು, ಗರ್ಭಧಾರಣೆ ಆಗ್ತಿಲ್ಲ ಅಂತ ಯಾರ ಚಿಂತೆ, ಅವರಿಗೆ ಸಂಪೂರ್ಣವಾದಂತಹ ಅನುಕೂಲ. ಗುರು ದೃಷ್ಟಿನೇ ಪಂಚಮ ಸ್ಥಾನದಲ್ಲಿ ನಿಮ್ಮಲ್ಲಿರುವಂತಹ ಸಂತಾನವನ್ನ ವೃದ್ಧಿ ಮಾಡ್ತಾನೆ. ಯಾರಿಗೆ ಗರ್ಭಕೋಶದ ತೊಂದರೆ ತಾಪತ್ರಗಳಿದೆ ಅಂತ ಯೋಚನೆ ಮಾಡ್ತಾರೆ, ಅಂಥವ್ರಿಗೆ ಈ ಹಂತದಲ್ಲಿ
ಸಕಾಲಕ್ಕೆ ಟ್ರೀಟ್ಮೆಂಟ್ ಅನ್ನ ಸಿಗುತ್ತೆ. ಟ್ರೀಟ್ಮೆಂಟ್ ತಗೊಳ್ಳಿ, ಅದಕ್ಕೆ ಫಲಕಾರಿಯಾಗಿ ಸಂತಾನ ಆಗುವಂತಹ ಯೋಗಗಳು ಕೂಡ ಇದೆ. ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳಲ್ಲಿ ದೈವ ಅನುಗ್ರಹ ಮತ್ತೆ ಸಂಪೂರ್ಣವಾದಂತಹ ಸಹಕಾರ, ಮತ್ತೆ ನಿಮ್ಮ ಜೊತೆಗೆ ಯಾರು ವ್ಯವಹಾರಗಳನ್ನ ಮಾಡ್ತಿರ್ತಾರೋ ಅವರಿಗೂ ಕೂಡ ತುಂಬಾ ಉತ್ತಮವಾದಂತಹ ಲಾಭ, ಒಂದು ತುಂಬಾ ಮಿತ್ರತ್ವದ ವಿಚಾರ, ತುಂಬಾನೇ ಪೀಸ್ಫುಲ್ ಆಗಿರುವಂತಹದ್ದು ಸಮಯ ನಿಮಗೆ. ಸೊ ಹಾಗಾಗಿ ಕಟಕ ರಾಶಿ ಕಟಕ ಲಗ್ನದವರೆಗೂ ಅಷ್ಟಮದ ಶನಿ ಪ್ರಭಾವ ಇದ್ರೂ ಕೂಡ ಆ ಆ ಪ್ರಭಾವದ ಒತ್ತಡ ಕಡಿಮೆ ಆಗಿ ನಿಮಗೆ ಅನುಕೂಲಗಳಾಗುವಂತಹ ಯೋಗಗಳಿರುತ್ತೆ. ಜೊತೆಗೆ ನಿಮಗೆ ಮದುವೆ ವಿಚಾರಗಳು, ಮದುವೆ ಮಾತುಕತೆಗಳು, ಮದುವೆ ನೆರವೇರುವಂತಹ ಅವಕಾಶಗಳಿದೆ ಕಟಕ ರಾಶಿ ಕಟಕ ಲಗ್ನದವರಿಗೆ. ಮತ್ತೆ ಶುಭ ಸಮಾಚಾರಗಳಾಗಿರ್ಬೋದು, ವಿದೇಶದಿಂದ ಆಗಿರ್ಬೋದು, ಮಿತ್ರರಿಂದ ಆಗಿರ್ಬೋದು, ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅವಕಾಶಗಳೇ ಹುಡುಕಿಕೊಂಡು ಬರುತ್ತೆ ನಿಮಗೆ. ಸೊ ಹಾಗಾಗಿ ಸುಮಾರಷ್ಟು ವಿಚಾರಗಳಲ್ಲಿ ಕಟಕ ರಾಶಿಯೊಳಗೆ ಯಾವಾಗ ಗುರು ರೋಹಿಣಿ ನಕ್ಷತ್ರದಿಂದ ಸಂಚಾರ ಆಗ್ತಾನೋ, ಒಂದು ರೀತಿಯಲ್ಲಿ ಗಜಕೇಸರಿಯ ಯೋಗ ಅಂದ್ರೆ ಸಾಹಸ ಮತ್ತೆ ಧೈರ್ಯ ಅದೆಲ್ಲ ಕೂಡ ನಿಮ್ಮಲ್ಲಿರುತ್ತೆ. ಸೊ ಈ ಸಮಯದ ಸದುಪಯೋಗ ಪಡ್ಕೋಬೇಕು. ಜೊತೆಗೆ ಕೊನೆಗೆ ಮಂಗಳನ ನಕ್ಷತ್ರದ ಮೇಲೆ ಸಂಚಾರ ಮಾಡುವಾಗ ನೋಡಿ, ಮಂಗಳ ನಿಮಗೆ ಪಂಚಮಾಧಿಪತಿ ದಶಮಾಧಿಪತಿ ಆಗ್ತಾನೆ. ನೋಡಿ ಆ ಹಂತದಲ್ಲಿ ಯಾರಿಗೆ ನಿಮ್ಮ ಒಂದು ಲಕ್ ಫ್ಯಾಕ್ಟರ್ನಿಂದ ಕೆಲಸ ಕಾರ್ಯಗಳಾಗಿರ್ಬೋದು, ನಿಮ್ಮ ಹೆಸರು ಕೀರ್ತಿ ಗೌರವ ಪ್ರಶಂಸೆಯನ್ನ ಮಾಡುವಂಥದ್ದಾಗಿರ್ಬೋದು, ಇದರ ಜೊತೆಗೆ ಈ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಯಾರಿಗೆ ಸಂತಾನ ಆಗಿಲ್ಲ ಅವರು ಕೃತಕ ಗರ್ಭಧಾರಣೆ ಆಗಿರ್ಬೋದು, ಟ್ರೀಟ್ಮೆಂಟ್ ಮುಖಾಂತರ ಸಂತಾನ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ ಅಲ್ಲಿ ಫಲಕಾರಿ ಆಗುವಂಥದ್ದು ಯೋಗಗಳಿರುತ್ತೆ. ಮಂಗಳ ನಿಮಗೆ ತುಂಬಾನೇ ಅದ್ಭುತವಾದಂತ ಫಲ. ಜೊತೆಗೆ ನೋಡಿ, ಗುರು ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರುವಾಗ ಜೊತೆಗೆ ನಿಮ್ಮ ಒಂದು ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ ಇದ್ರೆ, ಕೋರ್ಟ್ ಕಚೇರಿ ಮ್ಯಾಟ್ರಸ್ ಇದ್ರೆ, ಪತಿ ಪತ್ನಿಯರ ಸಂಬಂಧಗಳು ನಮ್ಮಲ್ಲಿ ಮನಸ್ತಾಪಗಳು ಬಂದು ಕೋರ್ಟ್ ಮೆಟ್ಲು ಹೋದ್ರೂ ಕೂಡ ವಾಪಸ್ಸು ಹೊಂದಾಣಿಕೆ ಮಾಡ್ಕೊಳ್ಳೋದಾಗಿರ್ಬೋದು, ಮಾಂಗಲ್ಯ ಧಾರಣೆ ಮಾಡ್ಕೊಳ್ಳುವಂಥದ್ದು ಅವಕಾಶಗಳಾಗಿರ್ಬೋದು, ಬಾಳ ಸಂಗಾತಿಯ ಜೊತೆಗೆ ಮತ್ತೆ ಜೀವನ ಮಾಡುವಂತ ಅವಕಾಶಗಳಾಗಿರ್ಬೋದು, ಇವೆಲ್ಲವೂ ಕೂಡ ಒದಗಿ ಬರುತ್ತೆ. ಯಾವುದೇ ರೀತಿಯ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ಟ್ರಕ್ ಆಗಿರುವಂತಹ ದುಡ್ಡು ನಿಮಗೆ ಪೂರ್ಣತಃ ಸಿಗುತ್ತೆ. ಇದೊಂದು ತುಂಬಾ ಅದ್ಭುತವಾದಂತಹ ಯೋಗ. ಯಾವುದೇ ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ಆಗಿರ್ಬೋದು, ಕೋರ್ಟಲ್ಲಿ ನಿಮಗೆ ದುಡ್ಡು ಕಾಸು ಬರೋದಾಗಿರ್ಬೋದು, ದೊಡ್ಡ ಪ್ರಮಾಣದ ದುಡ್ಡನ್ನ ನೋಡುವಂತಹ ಯೋಗಗಳಿದೆ. ಆಕಸ್ಮಿಕವಾಗಿ ಧನಯೋಗಗಳು ನಿಮ್ಮ ಬಾಳ ಸಂಗಾತಿಯಿಂದ ಆಗಿರ್ಬೋದು, ವ್ಯಾಪಾರದಲ್ಲಿ ಮಾಡಿ ಲಾಭ ಮಾಡೋದಾಗಿರ್ಬೋದು, ಹಿಂದೆ ಮಾಡಿದಂತಹ ಹೂಡಿಕೆಯಿಂದ ಲಾಭ ಮಾಡೋದಾಗಿರ್ಬೋದು, ಆಕಸ್ಮಿಕ ಶತ್ರುಗಳು ಮಾಡಿದ ಪಿತೂರಿಂದ ನಿಮಗೆ ಲಾಭ ಆಗುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ನೀವು ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಕಟಕ ರಾಶಿ ಕಟಕ ಲಗ್ನದವರಿಗೆ ಅವರ ಜೀವನದಲ್ಲಿ ತುಂಬಾನೇ ಅದ್ಭುತವಾದಂತಹ ಯೋಗ. ಗುರು ನೋಡಿ 12 ವರ್ಷಕ್ಕೆ ಒಂದ್ಸರಿ ಲಾಭ ಸ್ಥಾನಕ್ಕೆ ಸಂಚಾರ ಮಾಡ್ತಾನೆ. ಈಗಿರುವಂತಹ ಸಮಯ ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಜೀವನದಲ್ಲಿರುವಂತಹ ಹಿಂದೆ ಬಂದಂತ 12 ವರ್ಷದ ಸಮಸ್ಯೆಗಳೆಲ್ಲ ಒಂದೇ ವರ್ಷದಲ್ಲಿ ಸರಿ ಮಾಡಿಕೊಂಡು ನಿಮ್ಮ ಜೀವನವನ್ನ ಉತ್ಕೃಷ್ಟ ಮಟ್ಟಿಗೆ ತಗೊಂಡು ಹೋಗುವಂತ ಅವಕಾಶಗಳು, ಅನುಕೂಲಗಳು, ಮತ್ತೆ ಮಾನಸಿಕ ನೆಮ್ಮದಿ, ಮತ್ತೆ ಸಂಪೂರ್ಣವಾದಂತಹ ನಷ್ಟಗಳಿಂದಾಗಿರ್ಬೋದು, ಋಣಗಳಿಂದ ಮುಕ್ತಿಯಾಗುವಂಥದ್ದು. ಯಾಕಂದ್ರೆ ಗುರುವೇ ನಿಮಗೆ ಧನಕಾರಕನಾಗ್ತಾನೆ, ಸಂತಾನಕಾರಕನಾಗ್ತಾನೆ, ಭಾಗ್ಯಾಧಿಪತಿನೂ ಆಗ್ತಾನೆ, ಮತ್ತೆ ಲಾಭದಲ್ಲೂ ಅವನೇ ಇದ್ದಾನೆ. ಸೊ ಈ ಎಲ್ಲಾ ಕಾಂಬಿನೇಷನ್ ಅವನ ಹತ್ರ ಇದ್ದಾಗ ಅವನೇ ಲಾಭ ಸ್ಥಾನದಿಂದ ಸಂಚಾರ ಆಗುವಾಗ ಕೆಲವೊಂದು ವಿಚಾರದಲ್ಲಿ ಅಡೆತಡೆಗಳು ಕೊಟ್ಟರು ಕೂಡ ಅದ್ಭುತವಾದಂತಹ ಯೋಗಗಳು ನಿಮಗೆ ಫಲಕಾರಿಯಾಗತ್ತೆ. ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದ್ರೆ, ಆದಷ್ಟು ಗುರುವಿನ ವೃದ್ಧಿಯನ್ನ ಮಾಡ್ಕೊಳ್ಳಿ. ಗುರು ಬಲಿಷ್ಠತೆ ಚೆನ್ನಾಗಿದೆ. ಗುರುವಿನ ವಸ್ತ್ರವನ್ನ ಧಾರಣೆ ಮಾಡೋದಾಗಿ ಹಳದಿ ವಸ್ತ್ರವನ್ನ ಬಳಕೆ ಮಾಡ್ಕೊಳ್ಳಿ. ಮತ್ತೆ ಗುರುವಿನ ದತ್ತಾತ್ರೇಯ ಆರಾಧನೆ ಮಾಡೋದಾಗಿರ್ಬೋದು, ಗುರು ದಕ್ಷಿಣಾಮೂರ್ತಿ ಆರಾಧನೆ ಆಗಿರ್ಬೋದು, ಗುರುವಿನ ದೇವಸ್ಥಾನದಲ್ಲಿ ಸಿಹಿ ಪ್ರಸಾದವನ್ನ ಸ್ವೀಕಾರ ಮಾಡೋದಾಗಿರ್ಬೋದು, ಗುರುವಿಗೆ ನೀವು ಆದಷ್ಟು ಪ್ರತಿ ಗುರುವಾರ ದಿವಸ ಕಡಲೆಕಾಳನ್ನ ದಾನ ಮಾಡೋದಾಗಿರ್ಬೋದು, ಅದರಿಂದ ಅನುಕೂಲಗಳಾಗತ್ತೆ. ಆದ್ರೆ ಹಳದಿ ವಸ್ತ್ರ ಯಾರಿಗೂ ದಾನ ಮಾಡಬೇಡಿ. ಆದ್ರೆ ನೀವು ಅದನ್ನ ಬಳಕೆ ಮಾಡೋದ್ರಿಂದ ನಿಮ್ಗೆ ಉತ್ತಮವಾದಂತ ಫಲ. ಸಾಧ್ಯವಾದರೆ ನೀವು ಗುರುವಿನ ರತ್ನ ಕನಕ ಪುಷ್ಪರಾಗವನ್ನ ಈ ಗುರುಬಲದ ಸಮಯದಲ್ಲಿ ಧಾರಣೆ ಮಾಡಿ. ನೀವು ನಿಮ್ಮ ಒಂದು ತೋರು ಬೆರಳಿಗೆ ಬಂಗಾರದಲ್ಲಾಯ್ತು, ಇಲ್ಲಾಂದ್ರೆ ಹಿತ್ತಾಳೆಯಲ್ಲಾದ್ರೂ ಒಂದು ಕನಕ ಪುಷ್ಪರಾಗವನ್ನ ಧಾರಣೆ ಮಾಡಿದ್ರೆ ಗುರುವಿನ ಬಲ ಮತ್ತೆ ಆ ಗುರುವಿನ ಎನರ್ಜಿ ನಿಮಗೆ ಇನ್ನೂ ಜಾಸ್ತಿಯಾಗಿ ನಿಮಗೆ ಫಲಿಸಬೇಕಾದಂತಹ ಫಲಗಳೆಲ್ಲ ಅತಿ ಶೀಘ್ರವಾಗಿ ಮತ್ತೆ ಉತ್ತಮ ರೀತಿಯಲ್ಲಿ ಫಲಿಸುತ್ತೆ. ಈ ಹೇಳಿದಂತ ಎಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.